ಇನ್ನು ಅಭಾವದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಿಲಿಂಡರ್ ಕಳ್ಳತನ. ಯುಗಾದಿ ಹಬ್ಬದ ದಿನವೇ ಸಿಲಿಂಡರ್ಗಳ ಕಳ್ಳತನವಾಗಿದೆ. ಯಾವುದಕ್ಕೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೋ ಅಂಥದ್ರ ಮೇಲೆ ಈ ಕಳ್ಳರು ಕಣ್ಣಿಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಗೃಹ ಬಳಕೆಯ 2 ಸಿಲಿಂಡರ್ಗಳನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ವಿಶ್ವಪ್ರಿಯ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ನಡೆದಿರುವುದು ಗಮನಿಸ್ತಾ ಇದ್ದೀರಿ. ಬೇಗೂರು ಬಳಿಯ RC ಲೇಔಟ್ನ ಅಪಾರ್ಟ್ಮೆಂಟ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಗಿದೆ. ಜನ ಸಿಲಿಂಡರ್ ಸಿಗಬೇಕು ಅಂತ ಹೇಳಿ ಕ್ಯೂನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಿಲಿಂಡರ್ನ ವಿಚಾರವೇ ಇದೀಗ ಕಳ್ಳರಿಗೆ ಒಂದು ಲಾಭದಾಯಕವಾಗಿದೆಯಾ, ಅಥವಾ ಅದನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡುವಂತಹ ಕೃತ್ಯಕ್ಕೆ ಕೆಲವರು ಇಳಿದು ಬಿಟ್ಟಿದ್ದಾರಾ ಅಂತ? ಮಧುಶ್ರೀ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಲಿಂಡರ್ಗಳಿಗೆ ಸಾಕಷ್ಟು ಡಿಮಾಂಡ್ ಇರತಕ್ಕಂಥದ್ದು. LPG ಸಿಲಿಂಡರ್, ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಅದೇ ರೀತಿಯಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೂ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಗ್ತಿರ್ತಕ್ಕಂಥದ್ದು. ಈ ಹಿಂದೆ ಅಂದರೆ ಬುಕಿಂಗ್ ಮಾಡಿದಂಥ ವೇಳೆಯಲ್ಲೇ ಇಮಿಡಿಯೇಟ್ ಆಗಿ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಕೊಡ್ತಿದ್ರು, ಡಿಸ್ಪ್ಯಾಚ್ ಆಗ್ತಿತ್ತು ಏಜೆನ್ಸಿಗಳಿಂದ. ಆದರೆ ಸದ್ಯದ ಮಟ್ಟಿಗೆ ಸಾಕಷ್ಟು ಡಿಮ್ಯಾಂಡ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಿಲಿಂಡರ್ಗಳ ಕಳ್ಳತನಕ್ಕೆ ಕಳ್ಳರು ಇಳಿದಿರ್ತಕ್ಕಂಥದ್ದು ನಿಮಗೆ TV9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಆದರೆ ಇಬ್ಬರು ಅಪರಿಚಿತರು ಯಾವ ರೀತಿಯಾಗಿ ಸಿಲಿಂಡರ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯಾವಳಿಗಳು TV9ಗೆ ಲಭ್ಯವಾಗಿರ್ತಕ್ಕಂಥ 5 ನಿಮಿಷಗಳ CCTV ದೃಶ್ಯಾವಳಿಗಳಲ್ಲಿ ಮೊದಲು ಹೊಂಚು ಹಾಕಿ ಬರ್ತಾರೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನು ಕೂಡ ಗಮನಿಸ್ತಾರೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುಗಾದಿ ಹಬ್ಬದ ದಿನವೇ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ಹೆಲ್ಮೆಟ್ ಹಾಕೊಂಡು ಬಂದಿರತಕ್ಕಂಥ ಇಬ್ಬರು ಕಳ್ಳರು ಹೊಂಚು ಹಾಕಿ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ, ಅಂದರೆ RC ಲೇಔಟ್ನಲ್ಲಿ ಇರ್ತಕ್ಕಂಥ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವಪ್ರಿಯ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಇರ್ತಕ್ಕಂಥ 2 ಸಿಲಿಂಡರ್ಗಳು ಇರ್ತಕ್ಕಂಥದ್ದನ್ನ ಮೊದಲು ಪಕ್ಕಾ ಮಾಡ್ಕೊಂಡಿರ್ತಾರೆ. ಆ ಬಳಿಕ ಓರ್ವ ಬೈಕ್ ಸಮೇತ ಒಳಭಾಗದಲ್ಲಿ ತೆರಳು ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಕೆಲವೇ ನಿಮಿಷಗಳಲ್ಲಿ ಏರಿಯಾದಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಈ ಘಟನಾವಳಿಗಳೆಲ್ಲವೂ ಕೂಡ ಆ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ಇರ್ತಕ್ಕಂಥ CCTVದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಆ ಅಪಾರ್ಟ್ಮೆಂಟ್ನ ಮಾಲೀಕರು ಕೂಡ ಕೇಸನ್ನು ದಾಖಲು ಮಾಡಿದ್ದಾರೆ. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿಕೊಂಡು CCTV ದೃಶ್ಯಾವಳಿಗಳನ್ನು ಆಧರಿಸಿ ಕಳ್ಳರ ಪತ್ತೆಗೂ ಕೂಡ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ. ಇನ್ನು ಶಿವಮೊಗ್ಗದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸೌದೆ ಒಲೆ ಮೊರೆ ಹೋಗಲಾಗಿದೆ. ಪಾರ್ಕಿಂಗ್ ಜಾಗದಲ್ಲಿ ಶೆಡ್ ಅನ್ನು ನಿರ್ಮಿಸಿ ಸೌದೆಯಲ್ಲಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ ಸೌದೆ ಒಲೆಯ ಮೊರೆ ಹೋಗಿರುವುದು. ಪಾರ್ಟಿ, ಸಭೆ, ಸಮಾರಂಭಕ್ಕೆ ಊಟ ಪೂರೈಕೆಯನ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಆನ್ಲೈನ್ನಲ್ಲೂ ಕೂಡ ಊಟ ತಿಂಡಿಯನ್ನ ಮಾಲೀಕರು ಕೊಡ್ತಾ ಇಲ್ಲ. ಯಾರು ಹೋಟೆಲ್ಗೆ ಬರ್ತಾರೋ ಅವರಿಗೆ ಮಾತ್ರ ಸದ್ಯಕ್ಕೆ ಫುಡ್ ಸಪ್ಲೈ ಆಗ್ತಿದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾಕ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಆ ಸಮಸ್ಯೆ ಎಷ್ಟೊಂದಾಗಿದೆ ಅಂದರೆ, ಒಂದು ಕಡೆ ಯುದ್ಧ ನಿಲ್ತಲ್ಲ, ಈ ಕಡೆ ಗ್ಯಾಸ್ ಟ್ರಬಲ್ ಸಮಸ್ಯೆ ಬಗೆಹರ್ತಾ ಇಲ್ಲ. ನಾವು ಶಿವಮೊಗ್ಗದಲ್ಲಿರುವಂಥ ಸವಳಂಗ ರಸ್ತೆಯಲ್ಲಿರುವ ನಿಸರ್ಗ ಹೋಟೆಲ್ ಇದ್ದೀವಿ. ಈ ನಿಸರ್ಗ ಹೋಟೆಲ್ ತುಂಬ ಫೇಮಸ್ ಹೋಟೆಲ್ ಇದು. ದೊಡ್ಡ ಸಂಖ್ಯೆಯಲ್ಲಿರುವಂಥ ಗ್ರಾಹಕರು. ಆದರೆ ಕಳೆದ 10 ದಿನಗಳಿಂದ ಇವರಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ವಾಣಿಜ್ಯ ಸಿಲಿಂಡರ್ ಸಿಗದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಒಂದು ಕಡೆ ಹೋಟೆಲ್ ಉದ್ಯಮ ಸಾಕಷ್ಟು ನಷ್ಟದಲ್ಲಿದೆ. ಆ ನಷ್ಟವನ್ನು ಭರಿಸಲಿಕ್ಕೆ ಸಾಕಷ್ಟು ಹೋಟೆಲ್ ಮಾಲೀಕರು ಹರಸಾಹಸ ಪಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಮಾಡಿ ಹೋಟೆಲ್ ನಡೆಸಲೇಬೇಕಾಗಿದೆ. ಗ್ರಾಹಕರನ್ನ ತಿಂಡಿ ಊಟದ ವ್ಯವಸ್ಥೆ ಮಾಡಬೇಕಾಗಿದೆ. ಆ ಹಿನ್ನೆಲೆ ಕೂಡ ಈ ನಿಸರ್ಗ ಹೋಟೆಲ್ ಇದೆ. ಈ ನಿಸರ್ಗ ಹೋಟೆಲ್ ಪಾರ್ಕಿಂಗ್ ಜಾಗ ಇದು. ಈ ಪಾರ್ಕಿಂಗ್ ಜಾಗದ ಒಂದು ತಾತ್ಕಾಲಿಕ ಒಂದು ಶೆಡ್ ಮಾಡಿದ್ದಾರೆ. ಈ ತಗಡಿನ ಶೆಡ್ ನೋಡ್ಬೋದು ನಾವು. ತಗಡಿನ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಈ ಶೆಡ್ ಮೂಲಕವಾಗಿ ಇಲ್ಲಿ ಸೌದೆ ಬಳಕೆ ಮಾಡಿಕೊಂಡು ಒಲೆ ಹೊತ್ತಿಸಿದ್ದಾರೆ. ಅಂದರೆ ಬೆಳಗಿನ ಜಾವನೇ ಶುರು ಆಗುತ್ತೆ. 5 ಗಂಟೆಯಿಂದ ಕೂಡ ಏನು ಸಿದ್ಧತೆ ಶುರು ಆಗುತ್ತೆ. ಸೌದೆ ಒಲೆ ಹೊತ್ತಿಸ್ತಾರೆ. ಅದರ ನಂತರ ನಿರಂತರವಾಗಿ ಸೌದೆ ಒಲೆ ಮೂಲಕವಾಗಿ ಇಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಸೌದೆ ಕೂಡ ಜಾಸ್ತಿ ಡಿಮ್ಯಾಂಡ್ ಶುರುವಾಗಿದೆ ಅಂತ ಹೇಳ್ಬೋದು. ಯಾವಾಗ ವಾಣಿಜ್ಯ ಸಿಲಿಂಡರು ಸಮಸ್ಯೆ ಶುರುವಾಯಿತು, ಅಭಾವ ಶುರುವಾಯಿತು, ಅದರ ನಂತರ ಸೌದೆಗೆ ಸಾಕಷ್ಟು ಡಿಮ್ಯಾಂಡ್ ಶುರುವಾಯಿತು. ಹಾಗಾಗಿ ಈಗ ಸೌದೆ ನೋಡ್ಬೋದು, ಒಂದೊಂದು ಕ್ವಿಂಟಲ್ ಸೌದೆಗೆ 300-400 ರೂಪಾಯಿ ಇತ್ತು. ಈಗ ಅದು ಏಕಾಏಕಿ ಈಗ ರೇಟ್ ಜಂಪ್ ಆಗಿ 1,000ಕ್ಕೆ ಒಂದು ಕ್ವಿಂಟಲ್ ಆಗಿದೆ, ಜಾಸ್ತಿ ಆಗಿದೆ ಸೌದೆ. ಹಾಗೆ ಒಂದು ಕಡೆಯಿಂದ ಆಯ್ದ ತಿನಿಸು ಮತ್ತು ಅನ್ನ ಸಾಂಬಾರು ಇಂಥ ಊಟ ಮಾತ್ರ ಕೊಡಲಾಗ್ತದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಹೋಟೆಲ್ ಮಾಲೀಕರ ನಮ್ಮ ಜೊತೆ ರಮೇಶ್ ಇದ್ದಾರೆ. ರಮೇಶ್ ಅವರೇ, ನೋಡ್ತಾ ಇದ್ದೀವಿ ಈ ಶೆಡ್ ಏನು, ಈ ಎಲ್ಲ ಚಿತ್ರಣ ನೋಡಿದಾಗ ತುಂಬ ಬೇಸರ ಆಗುತ್ತಂತ ನಿಮಗೆಲ್ಲ? ತುಂಬ ಇದಾಗ್ತಿದೆ. ನಾವು ಒಂದು ಗ್ಯಾಸ್ ಇಲ್ಲದೆ 10 ದಿವಸ ಆಯಿತು. ಸ್ಟಾರ್ಟಿಂಗ್ ಒಂದು 2 ದಿವಸ ನಾವು ಅಲ್ಲೇ ಮಾಡಿದ್ವಿ, ಹೋಟ್ಲಲ್ಲೇ ಮಾಡಿದ್ವಿ. ಆಮೇಲೆ ಹೋಟ್ಲು ತುಂಬ ಹೊಗೆ ಆಯಿತು. POP ಪ್ರಾಬ್ಲಮ್, ಅದು ಇದು ಸ್ಟಾಪ್ಗೂ ನಿಲ್ಲಕ್ಕಾಗಲ್ಲ, ಕಸ್ಟಮರ್ಗೂ ಸಮಸ್ಯೆ ಆಗ್ತಿತ್ತು. ಆಮೇಲೆ ನಮ್ಮದು ಈ ಪಾರ್ಕಿಂಗ್ ಜಾಗ ತೊಗೊಂಡ್ಬಿಟ್ಟು ಶೆಡ್ ಹಾಕಿದ್ದೀವಿ. ಇಲ್ಲಿ ಶೆಡ್ಡು ಡೈಲಿ 3,000 ರೆಂಟ್ ಕಟ್ಟಬೇಕು ಅವರಿಗೆ.
ಕಟ್ಬಿಟ್ಟು ಇದರಲ್ಲಿ ಅಡುಗೆ ಮಾಡಿ ನಮ್ಮದು ಕಸ್ಟಮರ್ಗೆ ಏನು ತೊಂದರೆ ಆಗಬಾರ್ದು. ಹೋಟ್ಲ್ ನಂಬ್ಕೊಂಡೆ ತುಂಬ ಜನ ಇರ್ತಾರೆ. ಹೋಟ್ಲ್ ಅಂದಮೇಲೆ ಹೋಟ್ಲ್ ನಮಗೂ ಸ್ಟಾಪು 20-25 ಜನ ಸ್ಟಾಪ್ ಇದ್ದಾರೆ. ಎಲ್ರಿಗೂ ಅವ್ರವ್ರದ್ದೇ ಆದ ಕಮಿಟ್ಮೆಂಟು ಸಮಸ್ಯೆ ಇರುತ್ತೆ. ಹೋಟ್ಲು ಏಕೈಕಿ ಓನರ್ ಬಂದ್ ಮಾಡಿಬಿಟ್ರೆ ನಮಗೆಲ್ಲರಿಗೂ ಸಮಸ್ಯೆ ಬಿಡುತ್ತೆ. ಹಾಗಾಗಿ ನಮ್ಮ ಶೆಡ್ ಇದು ಪಾರ್ಕಿಂಗ್ ಇದ್ರಲ್ಲಿ ಶೆಡ್ ಹಾಕೊಂಡ್ಬಿಟ್ಟು ಈಗ ಬೆಳಿಗ್ಗೆ 3 ಗಂಟೆ ಬರ್ತೀವಿ. 3 ಗಂಟೆ ಬಂದುಬಿಟ್ಟು ನಮ್ದು ಏನು ಐಟಮ್ ಇದೆ ಎಲ್ಲ ಶಾರ್ಟಾಗಿ ಎಲ್ಲ ಮೆನು ಕೊಡೋಕೆ ಆಗ್ತಾಯಿಲ್ಲ. ಸೌತ್ ಇಂಡಿಯನಲ್ಲಿ ಏನು ಬೇಕೋ ಅದನ್ನ ಮಾಡ್ಕೊಂಬಿಟ್ಟು 9-9:30 ಒಳಗಡೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಈಗ ಜಾಸ್ತಿ ಹೊತ್ತು ಇಲ್ಲೂ ಇರೋಕ್ಕಾಗಲ್ಲ, ಯಾಕಂದರೆ ಪಕ್ಕದಲ್ಲಿ ಸ್ಕೂಲ್ ಇದೆ, ಅವರಿಗೂ ಸಮಸ್ಯೆ ಆಗುತ್ತೆ. ಇಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತ ಆದಷ್ಟು ಇದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕೇವಲ ಸೌದೆ ಒಲೆ ಮಾತ್ರ ಬಳಕೆ ಆಗ್ತಾ ಇದೆ, ಮತ್ತು ಹೋಟೆಲಲ್ಲಿ ಹೇಗೆ ಅಂತ ಕಾಫಿ ತಿಂಡಿ ಅಲ್ಲಿ ಎಮರ್ಜೆನ್ಸಿ ಅಲ್ಲಿಲ್ಲ? ಎಮರ್ಜೆನ್ಸಿಗೆ ಕರೆಂಟ್ ಇಟ್ಟಿದ್ದೀವಿ, ಇಂಡಕ್ಷನ್ ಇದು. ಮತ್ತು ಸೌದೆ ಒಲೆ ಮಾತ್ರ ಗ್ಯಾಸ್ ಕಂಪ್ಲೀಟ್ ನಿಲ್ಲಾಗ್ಬಿಟ್ಟಿದೆ. ಎಲ್ಲೂ ಗ್ಯಾಸು ಸಿಗ್ತಾ ಇಲ್ಲ. ಬ್ಲ್ಯಾಕಲ್ಲಿ ಏನೋ ಹೇಳ್ತಾ ಇದ್ದಾರೆ, ಎಲ್ಲೂ ಸಿಗ್ತಾಯಿಲ್ಲ. ಎಲ್ಲೂ ಹುಡುಕರು ಎಲ್ಲೂ ಗ್ಯಾಸೇ ಸಿಗ್ತಾಯಿಲ್ಲ. ತುಂಬ ಸಮಸ್ಯೆ ಆಗಿದೆ. ಕಟ್ಟಿಗೆನೂ ಸ್ಟಾರ್ಟಿಂಗ್ 200-300 ರೂಪಾಯಿ ಒಂದು ಕ್ವಿಂಟಲ್, ಇವಾಗ 1000 ಆಗಿದೆ. ಅದು ನಿನ್ನೆ ಕೇಳಿದ್ರೆ 1.5 ಮಾಡ್ತೀವಿ, 1800 ಆಗುತ್ತೆ, ಸಿಗ್ತಾ ಇಲ್ಲ ಕಟ್ಟಿಗೆ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಟೋಟಲಾಗಿ ತುಂಬ ಸಮಸ್ಯೆ ಆಗಿದೆ ಸರ್. ಒಂದು ಕಡೆಯಿಂದ ಈ ಹೋಟೆಲಲ್ಲಿ ನಡೆಸೋದು ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ನಿಮ್ಮದು ಪಾರ್ಟಿ ಹಾಲ್ ಎಲ್ಲ ಇತ್ತು, ಸಭೆ ಸಮಾರಂಭಗಳಾಗ್ತಾ ಇತ್ತು, ಅದು ಕೂಡ ಬಂದಾಗಿದೆ ಹೇಗಂತ? ಹೌದು, ನಮ್ಮದು ತುಂಬ ಪಾರ್ಟಿ ಆರ್ಡ್ರ್ ಇತ್ತು. ಅವರಿಗೂ ಸಹ ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಯಾಕಂದರೆ ಸೌದಿ ಒಲೆ ಸಂಜೆ ಆರ್ಡ್ರ್ ಇದ್ದಾಗ ಸೌದಿ ಒಲೆಲ್ಲ ಉರಿಸ್ಕೊಂಡು ಮಾಡೋಕ್ಕೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ರಿಗೂ ಪಾರ್ಟಿ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಟೋಟಲಾಗಿ ಬಿಸ್ನೆಸ್ಸಲ್ಲೇ ಇವಾಗ 50% ಬಿಸ್ನೆಸ್ ಆಲ್ರೆಡಿ ಇಲ್ಲ, ಎಲ್ಲ ಡೌನ್ ಆಗಿಬಿಟ್ಟಿದೆ. ಇರೋದನ್ನ ಒಟ್ಟು ನಡೆಸಬೇಕು, ಎಲ್ಲ ಕಂಪ್ಲೀಟ್ ಬಂದ್ ಮಾಡ್ಕೊಳ್ಳೋಕೆ ಆಗದಿದ್ದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಕಟ್ಟಿಗೆ ಒಲೆಯಲ್ಲಿ ಮಾಡ್ಕೊಂಡು. ಏನೊಂದು 2 ಗ್ಯಾಸು 1 ಗ್ಯಾಸಾದ್ರು ಸಪ್ಲೈ ಮಾಡಿದ್ರೆ ಆದಷ್ಟು ಹೆಲ್ಪ್ ಆಗುತ್ತೆ ಹೋಟ್ಲವ್ರಿಗೆಲ್ಲ. ತುಂಬ ಒದ್ದಾಡ್ತಾ ಇದ್ದೀವಿ. ಹೋಟೆಲ್ ಡಿಪಾರ್ಟ್ಮೆಂಟ್ ಅವರಂತೂ ತುಂಬ ಕಷ್ಟಪಡ್ತಾ ಇದ್ದೀವಿ. ಇದು ಹೋಟೆಲ್ ಮಾಲೀಕರ ಮಾತು. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.